ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರಮ್ಮ. ಯಾರಪ್ಪ ನೀನು? ಕೊರಿಯರ್ ಬಂದಿದೆ. ಕೊರಿಯರ? ಯಾರ ಹೆಸರಿಗೆ? ಅದೇ ಜಯಂತ್ ಅವ್ರಿಗೆ. ಬರ್ತೀವಿ. ಅಲ್ಲ, ಒಂದ್ ನಿಮಿಷ. ಜಯಂತ್, ಜಯಂತ್, ಅದೇನೋ ಕೊರಿಯರ್ ಬಂದಿದೆ ನೋಡು. ಇದೇನಿದು ಪೆನ್ ಡ್ರೈವು? ಶಾಂತಮ್ಮ, ಅದೊಂದು ಲ್ಯಾಪ್ಟಾಪ್ ತಂದು ಕೊಡ್ತೀರಾ? ಹಾ, ಸರಿ. ಥ್ಯಾಂಕ್ ಯು ಶಾಂತಮ್ಮ. ಯಾರು ವಿಡಿಯೋ ಮಾಡಿದ್ದು? ಈ ವಿಷಯ ಯಾರು ಗೊತ್ತಾಯ್ತು? ಅದು ನಾನೇ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಡ್ಯಾಮೆಟ್, ಸರಿಯಾಗಿ ನನ್ನ ಮನೆ ಅಡ್ರೆಸ್ಗೆ ಬೇರೆ ಕಳಿಸಿದಾರಲ್ಲ. ಇಷ್ಟೊತ್ತಿಗೆ ನಾನು ಕಳಿಸಿರೋ ಕೊರಿಯರ್ ಅವ್ನ ಕೈ ಸೇರಿರುತ್ತಾ? ಅವರದ್ದು ನೋಡಿರ್ತಾನೆ, ಖಂಡಿತ ಹೋಗಿರುತ್ತೆ. ಹಾಗಾದರೆ ಅವ್ನಿಗೆ ಈಗಲೇ ಫೋನ್ ಮಾಡಲ? ಫೋನ್ ಮಾಡಿ ಏನು ಮಾತಾಡೋದು? ಹೇಗೆ ಅವನಿಂದ ದುಡ್ಡು ಕೇಳೋದು? ಸರ್, ದಯವಿಟ್ಟು ಈ ಲೆಟ್ರನ್ನ ಸಾಹೇಬ್ರಿಗಾದರೂ ಕೊಡಿ, ಇಲ್ಲ ಸಿದ್ದೇಗೌಡ್ರಿಗಾದರೂ ಕೊಡಿ. ಇವರಿಬ್ಬರಲ್ಲಿ ಒಬ್ರ ಕೈಗೆ ದಯವಿಟ್ಟು ತಲುಪಿಸ್ಬಿಡಿ. ತುಂಬ ಇಂಪಾರ್ಟೆಂಟ್ ವಿಷಯ, ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ ಸರ್. ಮರೆ, ನೀ ಇಷ್ಟು ತಲೆ ತಿಂದಿಯಲ್ಲ, ನಾ 100% ಲೆಟರ್ ಕೊಡ್ತೇನೆ ಮರೆ. ದಯಮಾಡಿ ಮನೆಗೆ ಹೋಗ್ತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿದ್ದೇಗೌಡ್ರಂತೂ ಮನೆಯಾಗಿಲ್ಲ. ಇನ್ನು ಈ ಪತ್ರ ಸುದ್ದಿ ನಾನು ಧಣಿಯಾರಿಗೆ ಮುಟ್ಟಿಸಬೇಕು. ಮೊದಲು ಆ ಕೆಲಸ ಮಾಡ್ತೇನೆ. ಶಾಂತಮ್ಮ, ಬಂದೆ. ಶಾಂತಮ್ಮ, ಏನಪ್ಪ? ಈ ಎನ್ವಲಪ್ ನಿಮ್ಗೆ ಯಾರು ಕೊಟ್ರು? ಅದ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದ. ಇರಪ್ಪ, ನೀರು ಇರೋ ಅಂದ್ರೆ ಹಂಗೆ ಹೋಗೇ ಬಿಟ್ಟ. ಎಲ್ಲಿಗೆ ಬಂದಿದ್ನ? ಸರಿ ಶಾಂತಮ್ಮ.
ಏನಿದು ನಾನು ಯಾವ್ದು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆಯಲ್ಲ. ಚಿರುಮರಿ ನೋಡಿ, ನಾನು ಕೊಲೆಗಾರ ಅಲ್ಲ. ನಿಮಗೆ ಈ ವಿಷಯ ಗೊತ್ತಲ್ವಾ? ಎಲ್ಲ ಆಕಸ್ಮಿಕವಾಗಿ ನಡೆದಿದ್ದಷ್ಟೇ. ಅದನ್ನ ಯಾರೋ ವಿಡಿಯೋ ಮಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ. ಏನು ಮಾಡಲಿ? ಇಲ್ಲ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಜಯಂತ, ಏನಾದರೂ ನೀನೇ ಈ ಥರ ಕೊಲೆ ಮಾಡಿದ್ಯಾ ಅಂತ ಚಿನ್ನು ಗೊತ್ತಾದರೆ ನೀವಿಬ್ಬರು ಒಂದಾಗೋ ಆಸೆನ ನೀನು ಮರಿಬೇಕಾಗುತ್ತೆ. ಇಲ್ಲ ಜಯಂತ, ಇಲ್ಲ. CCTV ಚಿನ್ನು ನೋಡಿ, ನಿಮ್ಮನ್ನು ಕಣ್ಣಿಟ್ಟು ಕಾಯಬೇಕು ಅಂತ ನಾನು CCTV ಫುಟೇಜಸ್ನೆಲ್ಲ ನೋಡ್ತಾ ಇದ್ದೆ. ರೆಗ್ಯುಲರಾಗಿ ಸರ್ವೆಲೆನ್ಸ್ ವಿಡಿಯೋನೇ ಇರ್ತಿತ್ತು. ಜಗತ್ತು ಅದನ್ನು ತಪ್ಪು ಅಂತ ಅದನ್ನು ಸುಟ್ಟು ಹಾಕಿಬಿಟ್ಟೆ. ಈಗ ಯಾರು ಅಂತ ನಾನು ಹೇಗೆ ಕಂಡುಹಿಡೀಲಿ? ಇವನೇನು ಇಷ್ಟೊಂದು ಟೆನ್ಷನ್ ಆಗಿದ್ದಾನೆ. ಈಗ ಇವನಿಗೇನಾದರೂ ನಾನೇ ವಿಡಿಯೋ ಮಾಡ್ತಿರೋದು ಅಂತ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಅವನು ನೋಡೋದಕ್ಕೆ ಮುಂಚೆ ಇದರಿಂದ ಎಸ್ಕೇಪ್ ಆಗಿ ಆಮೇಲೆ ನನ್ನ ಹೇಗೆ ದುಡ್ಡು ವಸೂಲಿ ಮಾಡೋದು ಅಂತ ಯೋಚನೆ ಮಾಡಬೇಕು. ಜಯಂತ್, ಅದ್ರಲ್ಲಿ ಏನಿತ್ತು? ಅದು ಆಫೀಸ್ ಡಾಕ್ಯುಮೆಂಟ್ಸ್ ಅಷ್ಟೇ ಶಾಂತಮ್ಮ. ಮತ್ತೆ ನೀನ್ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಇಲ್ವಲ್ಲ, ಯಾವ ಟೆನ್ಷನು ಇಲ್ಲ ಶಾಂತಮ್ಮ. ನೀವು ನನಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿಕೊಡಿ ಅಷ್ಟೇ.